ಆರ್ ಚಂದ್ರು ಇವರು ಮೂಲತಃ ಮಾಲೂರಿನ ದ್ಯಾಪಸಂದ್ರದವರು. ಕೃಷಿಕ ಕುಟುಂಬದಿಂದ ಬಂದ ಇವರು ಕಾಂಟ್ರಾಕ್ಟರ್ ವೃತ್ತಿ ಮಾಡಿದ್ರು. ಆದ್ರೆ ಕೈ ಹಿಡಿದಿದ್ದು ಮಾತ್ರ ರಿಯಲ್ ಎಸ್ಟೇಟ್ ಉದ್ಯಮ. ತಂದೆ ತಾಯಿಯೇ ಇವರ ಬದುಕಿಗೆ ಪ್ರೇರಣೆಯಾಗಿದ್ದು ಅವರ ಹೆಸರಿನಲ್ಲಿ ಟ್ರಸ್ಟ್ ನಿರ್ವಹಣೆ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು, ಅನಾರೋಗ್ಯ ಪೀಡಿತರಿಗೆ ಸಂಪೂರ್ಣ ಸಹಕಾರ, ದೇಗುಲ ರಾಜ್ಯೋತ್ಸವಗಳಿಗೆ ಸಂಪೂರ್ಣ ನೆರವು ನೀಡಿದ್ದಾರೆ. ರಾಜಕೀಯವಾಗಿ ಸಕ್ರಿಯವಾಗಿದ್ದ ಆರ್ ಚಂದ್ರು ಅನಾಥಾಲಯ ಮತ್ತು ವೃದ್ಧಾಶ್ರಮ ಮಾಡು ಕನಸನ್ನ ಹೊಂದಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಮೊದಲನೇದಾಗಿ ಥ್ಯಾಂಕ್ ಯು. ಭಾಳ ಹೆಮ್ಮೆ ಆಗುತ್ತೆ. ಒಂದು ವಿಶೇಷವಾಗಿ ಏನಂತಂದರೆ ಇವತ್ತು ನಾವು ಕೃತಜ್ಞತೆ ಯಾರಿಗೆ ತಿಳಿಸ್ಬೇಕಂದ್ರೆ ಜಿ ಕನ್ನಡ ಒಂದು ಸುದ್ದಿವಾಹಿನಿಗೆ ತಿಳಿಸ್ಬೇಕು. ನಮ್ಮ ಸಂಪಾದಕ ರವಿ ಸರ್ ಆಗ್ಬೋದು, ದಿವ್ಯಶ್ರೀ ಮೇಡಮ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು. ಸೊ ಈ ಒಂದು ನಮ್ಮ ಒಂದು ಎಲ್ಲ ಒಂದು ಗ್ರಾಮದಲ್ಲಿರ್ತಕ್ಕಂಥವ್ರು ಕರ್ಕೊಬಂದು ನಮ್ಮ ಸಮಾಜ ಸೇವೆ ಇರ್ಬೋದು, ನಮ್ಮ ವ್ಯಾಪಾರ ಅಭಿವೃದ್ಧಿ ಎಲ್ಲನೂ ಗುರುತಿಸಿ ಈ ಒಂದು ಪ್ರಶಸ್ತಿನ ನನಗೆ ಈ ಕರ್ನಾಟಕದಂತೆ ಒಂದು 7 ಕೋಟಿ ಜನ ಮಧ್ಯದಲ್ಲಿ ನನಗೆ ಈ ಒಂದು ಅವಾರ್ಡು ಯುವರತ್ನ ಅವಾರ್ಡ್ ಕೊಟ್ಟಿರೋದು ಭಾಳ ಈ ಒಂದು ನಮ್ಮ ಜೀವನದಲ್ಲೇ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತೀನಿ. ವಿಶೇಷವಾಗಿ ನಮಗೆ ಇಷ್ಟು ದಿವಸ ಬರ್ತಾಯಿದ್ದು ಫೋನ್ ಕಾಲ್ಸಲ್ಲಿ ಯಾವ ರೀತಿ ಇತ್ತು ಅಂತೇಳಿದ್ರೆ ಈ ಅವಾರ್ಡ್ನನ್ನೇ ನನಗೆ ಪ್ರಚಾರ ಆಗೋದಕ್ಕೆ ಮುಂಚೆ ನಮ್ಮ ಬಿಸ್ನೆಸ್ ಇರ್ಬೋದು ಅಥವಾ ನಮ್ಮ ಕಷ್ಟ ಸುಖಗಳಿಗೆ ಒಂದು ಹೋಗುಗಳಿಗೆ ಒಂದು ಫೋನ್ ಸಂಪರ್ಕ ಮೊಬೈಲ್ ಕಾಲ್ಸ್ ಬರ್ತಾಯಿತ್ತು. ಈಗ ಈ ಒಂದು ಅವಾರ್ಡು ನಾನು ನೆನ್ನೆ ಸ್ಟೇಟಸಲ್ಲಿ ನಾನು ಹಾಕಿರೋದು. ಈ ಒಂದು 24 ಅವರ್ಸಲ್ಲಿ ನನಗೆ ಇವತ್ತು 10% ಏನು ಕಾಲ್ಸ್ ಬರ್ತಾಯಿತ್ತು, ನನ್ನನ್ನು ಕಂಗ್ರ್ಯಾಚುಲೇಷನ್ಸು ಮತ್ತು ನನಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಒಂದು 100 ಕಾಲ್ಸು ಇನ್ನೂ ಹೆಚ್ಚು ಈ ಒಂದು ಅವಾರ್ಡ್ಸು ಇದು ನಿಮಗೆ ಸಿಕ್ಕಿರೋದು ನಮಗೆ ಭಾಳ ಸಂತೋಷ ಅಂತೇಳಿ ನನಗೆ ಭಾಳ ಉರಿದುಂಬಿಸ್ತಿದ್ದಾರೆ. ಸೊ ಇವತ್ತು ನಾವು ಏನೇನು ಅಂದ್ಕೊಂಡಿದ್ದೀವಿ ನಮ್ಮ ಜೀವನದಲ್ಲಿ ಅದೆಲ್ಲ ಈ ಒಂದು ಮಟ್ಟಕ್ಕೆ ಸಾಧಿಸಿದ್ದೀವಿ ಅನ್ನೋದಕ್ಕೆ ಈ ಒಂದು ಅವಾರ್ಡು ಭಾಳ ಸಂತೋಷ ಕೊಡ್ತಾಯಿದೆ. ಮುಂದೆ ನನಗೆ ಭಾಳಷ್ಟು ಇನ್ನೂ ಉತ್ತೇಜನ ಸಿಕ್ಕಿದೆ. ಮುಂದೆ ನಾನು ಮಾಡಬೇಕಾದಂಥ ಒಂದು ವೃದ್ಧಾಶ್ರಮ ಮಾಡಬೇಕು, ಅದಕ್ಕೆ ಜಾಗ ಎಲ್ಲ ಗುರುತು ರೆಡಿ ಮಾಡಿದ್ದೀವಿ. ಮತ್ತು ಅನಾಥಾಶ್ರಮ ಮಾಡಬೇಕು. ಮುಂದಿನ ವರ್ಷನೇ ಅದೆಲ್ಲ ಅಡಿಪಾಯ ಮಾಡಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಒಂದು ಇನ್ನೂ ಹೆಚ್ಚಿನ ಜನಸೇವೆ ಮಾಡೋದಕ್ಕೆ ನನಗೆ ಪ್ರೇರಣೆ ಆಯಿತು ಈ ಯುವರತ್ನ ಅವಾರ್ಡ್ಸು. ಸೊ ಇದು ನಮ್ಮ ಇವತ್ತಿನ ದಿವಸ ನಮ್ಮ ಸ್ನೇಹಿತರು, ನಮ್ಮ ಗೋಪಾಲ್ ಅವರು ಬಂದಿದ್ದಾರೆ, ನಮ್ಮ ಜಗದೀಶ್ ಅವರು ಬಂದವರು, ಅಶೋಕ್ ಬಂದಿದ್ದಾರೆ. ಅದೇ ರೀತಿ ನಮ್ಮ ಸ್ನೇಹಿತರುಗಳಾದಂಥ ಇವರೆಲ್ಲ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸು. ಈ ಒಂದು ಅವಾರ್ಡ್ಸ್ನ ಅವರು ಸುಮಾರು ನನಗಿಂತ ಹೆಚ್ಚು ಸಂತೋಷವನ್ನು ಪಡ್ಕೋತಾ ಇದ್ದಾರೆ. ಭಾಳಷ್ಟು ಆನಂದ. ಈ ವಿಶೇಷವಾಗಿ ನಾನು ಸಹಪಾಠಿಗಳಿಗೆ ಅವ್ರಿಗೊಂದು ಅಭಿನಂದನೆ ತಿಳಿಸ್ಬೇಕು. ತಮ್ಮ ವಾಹಿನಿ ಮುಖಾಂತರ ನಮ್ಮ ಜೊತೆಯಲ್ಲಿ ಒಂದು ಕೈ ಜೋಡಿಸಿ ನಮ್ಮ ಪಾಲ್ದಾರರಾಗಿರ್ತಕ್ಕಂಥ ನಮ್ಮ ಯಲ್ಲಪ್ಪ ಸರ್ ಬಿಲ್ಡರ್ ಆಗಿರ್ಬೋದು, ಆಕಾಶ್ ಕನ್ಸ್ಟ್ರಕ್ಷನ್ನು, ಮತ್ತು ರಮೇಶ್ ಸರ್ ಆಗಿರ್ಬೋದು, ಅದೇ ರೀತಿ ಗೋಪಾಲಕೃಷ್ಣ ಸರ್ ಆಗಿರ್ಬೋದು. ಇದೇ ರೀತಿ ಭಾಳಷ್ಟು ಜನ ನನಗೆ ಉತ್ತೇಜನ ತುಂಬಿ ಒಂದು ಉನ್ನತವಾದಂಥ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ನಾವು ಮಾಡಬೇಕು. ಒಂದು 50 ಎಕರೆ ಮುಂದಿನ ವರ್ಷ ನಾವು ಒಂದು ಲೇಔಟ್ ಮಾಡಿ ಅದನ್ನು ನಾವು ಕಡಿಮೆ ದರದಲ್ಲಿ ಮಾರಾಟ ಮಾಡಬೇಕು ನಮ್ಮ ಮಾಲೂರು ತಾಲೂಕಿನ ಜನತೆ ಇದೆ ಅಂತೇಳಿ ಅದೊಂದು ಮಾಡಿ ಒಂದು ದೊಡ್ಡ ಒಂದು ಸಾಧನೆ ಮಾಡಬೇಕಂತೇಳಿ ನಾನು ಈ ಮೂಲಕ ಇದು ಮಾಡಿದ್ರೆ ಮೊಟ್ಟ ಮೊದಲನೇದಾಗಿ ನನ್ನ ಈ ಒಂದು ಯುವರತ್ನ ಅವಾರ್ಡ್ಸು ನಮ್ಮ ಶ್ರೀಮತಿಯವರಿಗೆ, ಮಂಜುಳಾ ಅವರಿಗೆ ನಾನು ಕೊಡಬೇಕಂತೇಳಿ ನಾನು ಇದು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಈ ಒಂದು ಅವಾರ್ಡ್ಸ್ ಯುವರತ್ನ ನನ್ನನ್ನು ಗುರುಸಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.